ಏನೊಂದು ಲಸಿಕೆಯನ್ನು ಕೊಟ್ಟಿದ್ದು ಇದು ಕೂಡ ಕಾರಣ ಇರಬಹುದು ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಕೋವಿಡ್ ವ್ಯಾಕ್ಸಿನಿಂದ ಎಷ್ಟು ಬೆನಿಫಿಟ್ ಆಗಿದೆ ಅನ್ನೋದು ಒಂದ್ಸತಿ ಯೋಚಿಸಿ ನಾವು ಈ ಮಾತುಗಳನ್ನು ಹೇಳಬೇಕಾಗುತ್ತೆ. ನಾನು ಮುಂಚೆನೂ ಅನೇಕ ಮೀಡಿಯಾದಲ್ಲಿ ನಾನು ಹೇಳಿದ್ದೆ, ವ್ಯಾಕ್ಸಿನ್ ಅಂತ ಯೂಸ್ ಮಾಡಿದಾಗ ಒಂದು ಲೆಸ್ ದ್ಯಾನ್ 0.1% ರಿಸ್ಕ್ ಇದ್ದೇ ಇರ್ತದೆ ಈ ತರ ಅಡ್ವರ್ಸ್ ರಿಯಾಕ್ಷನ್ ಆಗೋ ಅಂಥದ್ದು. ಅದು ಕೋವಿಡ್ ವ್ಯಾಕ್ಸಿನ್ ಅಂತಲ್ಲ, ಯಾವುದೇ ವ್ಯಾಕ್ಸಿನ್ ಯೂಸ್ ಮಾಡಿದ್ರು ಒಂದು ತುಂಬಾ ಕಡಿಮೆ ಪ್ರಮಾಣದ ಒಂದು ಮೈಲ್ಡ್ ರಿಸ್ಕ್ ಇರ್ತದೆ. ಬಟ್ ಅದ್ರ ಬೆನಿಫಿಟ್ ಎಷ್ಟಿದೆ ಅನ್ನೋದು ನೋಡೋದು ಭಾರಿ ಇಂಪಾರ್ಟೆಂಟ್. ಕೋವಿಡ್ ವ್ಯಾಕ್ಸಿನ್ ಅಲ್ಲಿ 99.9% ಬೆನಿಫಿಟ್ ಆಗಿದೆ. ಎಷ್ಟೋ ಕೋಟಿಗಟ್ಟಲೆ ಜನ ಬೆನಿಫಿಟ್ ಆಗಿದ್ದಾರೆ, ತೊಂದರೆಗಳಿಂದ ಪಾರಾಗಿದ್ದಾರೆ. ಕೆಲವು ಮಟ್ಟದಲ್ಲಿ ಬೇರೆ ವ್ಯಾಕ್ಸಿನಿಗೆ ಹೇಗೆ ರಿಯಾಕ್ಷನ್ ಅಡ್ವರ್ಸ್ ಇರುತ್ತೆ ಅದು ಕೋವಿಡ್ ಅಲ್ಲೂ ಕಂಡು ಬಂದಿದೆ. ಸೊ ಹಾರ್ಟ್ ಅಟ್ಯಾಕ್ ಈಗ ಆಗ್ತಿರೋಂಥ ಪ್ರಮಾಣ, ಹೈ ಇನ್ಸಿಡೆನ್ಸ್ ಓನ್ಲಿ ರಿಲೇಟೆಡ್ ಟು ಕೋವಿಡ್ ಅಂತ ಕೋರಿಲೇಟ್ ಮಾಡೋದು ಈ ಸಮಯದಲ್ಲಿ ಸ್ವಲ್ಪ ಕಠಿಣ ಆಗ್ತದೆ. ಅಂಡ್ ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ದ ಕರೆಕ್ಟ್ ವೇ ಟು ಡೂ ಇಟ್ ನಾವು. ಸೊ ಇಟ್ ಕ್ಯಾನ್ ಬಿ ಒನ್ ಆಫ್ ದ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ಬೋದು. ಮಲ್ಟಿ ಫ್ಯಾಕ್ಟರ್ಗಳಲ್ಲಿ ಒಂದು ಫ್ಯಾಕ್ಟರ್ ಅದು ಇರ್ಬೋದು ಅಂತ ನಾವು ಚರ್ಚೆ ಮಾಡ್ಬೋದು ಅಷ್ಟೇ.